ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 6/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಜ್ಞಾನಸಾಗರನಾದ ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನಾನು ನಿಮ್ಮ ಆತ್ಮಗಳ ತಂದೆಯಾಗಿದ್ದೇನೆ. ನಾನು ಈಗ ನಿಮಗೆ ಓದಿಸಲು ಬಂದಿದ್ದೇನೆ. ಈ ಜ್ಞಾನವು ಈಗಲೇ ಸಿಗುತ್ತಿದೆ, ಮತ್ತೆ ಕಲ್ಪದ ನಂತರ ಪುನರಾವರ್ತನೆಯಾಗುತ್ತದೆ. ಓಂ ನಮಃ ಶಿವಾಯ್. ಉಳಿದೆಲ್ಲವೂ ಭಕ್ತಿ ಮಾರ್ಗದ ಸತ್ಸಂಗಗಳಾಗಿವೆ. ಇಲ್ಲಿ ಶಿಕ್ಷಣವಿದೆ. ಇಲ್ಲಿ ನೀವು ತಿಳುವಳಿಕೆಯುಳ್ಳವರಾಗುತ್ತೀರಿ. ತಂದೆ ಓದಿಸುತ್ತಿದ್ದಾರೆ, ನಡವಳಿಕೆಯನ್ನು ಕಲಿಸುತ್ತಿದ್ದಾರೆ ಎಂದು ಮಕ್ಕಳು ತಿಳಿದಿದ್ದಾರೆ. ಕಾಮವಿಕಾರಕ್ಕೆ ಸೋತ ಕಾರಣದಿಂದಲೇ ನೀವು ಯಾವುದಕ್ಕೂ ಪ್ರಯೋಜನವಿಲ್ಲದಂತಾಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ. ಈಗ ಇವುಗಳ ಮೇಲೆ ವಿಜಯವನ್ನು ಪಡೆದು ತಿಳುವಳಿಕೆಯುಳ್ಳವರಾಗುತ್ತೀರಿ. ಬುದ್ಧಿಹೀನರು ತಿಳುವಳಿಕೆಯುಳ್ಳವರನ್ನು ವರ್ಣಿಸುತ್ತಾರೆ. ಈ ಮಾತುಗಳನ್ನು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಭಗವಾನುವಾಚ. ಈ ಸಮಯದಲ್ಲಿ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ. ಮತ್ತೆ ಭಗವಂತನೇ ಅಲಂಕರಿಸಿ ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತಾರೆ. ಅಂದರೆ ತಂದೆ ನಮ್ಮನ್ನು ಜ್ಞಾನದಿಂದ ಶೃಂಗಾರ ಮಾಡಿ ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತಾರೆ. ಇವರೂ ಸಹ ಶೃಂಗಾರಗೊಂಡಿದ್ದಾರೆ ಅಲ್ಲವೇ? ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು. ಇದರಲ್ಲಿ ಪುರುಷಾರ್ಥ ಮಾಡಬೇಕಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಪುರುಷಾರ್ಥ ಮಾಡಬೇಕಿಲ್ಲ. ಶಾಲೆಯಲ್ಲಿ ಪುರುಷಾರ್ಥ ಮಾಡಿ ವಕೀಲ, ಜಡ್ಜ್ ಮುಂತಾದವರಾಗುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನೂ ಆಗುವುದಿಲ್ಲ. ತಂದೆಯನ್ನು ಕರೆಯುತ್ತಾರೆ, ಏ ಪತಿತ ಪಾವನ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು. ಆದರೆ ಅರ್ಥವೇನೂ ತಿಳಿಯುವುದಿಲ್ಲ. ಬಾಪೂಜಿಯವರು ಸಹ ಗಾಯನ ಮಾಡುತ್ತಿದ್ದರು. ಆದರೆ ರಾಮರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಈಗ ನಿಮ್ಮ ಯುದ್ಧವು 5 ವಿಕಾರಗಳ ಜೊತೆಗಿದೆ. ದೇಹಿ ಅಭಿಮಾನಿಯಾಗಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹಾಭಿಮಾನದಲ್ಲಿ ಬರುವುದರಿಂದ ತಲೆ ಕೆಳಗಾದ ಗೂಬೆಗಳಂತಾಗುತ್ತೀರಿ. ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಭಗವಂತ ಎಂದು ಯಾರಿಗೆ ಕರೆಯುತ್ತಾರೆ ಎಂದು. ಎಲ್ಲಿ ನೋಡಿದರೂ ಅಲ್ಲಿ ಭಗವಂತನೇ ಭಗವಂತ ಎಂದು ಹೇಳುತ್ತಾರೆ. ತಂದೆಯು ಮಕ್ಕಳಿಗೆ ಬಹಳ ಚೆನ್ನಾಗಿ ಓದಿಸುತ್ತಾರೆ ಮತ್ತು ಮಕ್ಕಳನ್ನು ಕೇಳುತ್ತಾರೆ, ಚೆನ್ನಾಗಿ ಅರ್ಥವಾಗುತ್ತಿದೆಯೇ? ನಿರಾಕಾರ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಭಗವಾನುವಾಚ ಎಂದ ಮೇಲೆ ಭಗವಂತ ನಿರಾಕಾರನಾಗಿರುತ್ತಾನೆ. ಸಾಕಾರಿ ಭಗವಂತನಿರುವುದಿಲ್ಲ. ದೇವತೆಗಳಿಗೆ ಭಗವಂತ ಎಂದು ಕರೆಯಲಾಗುವುದಿಲ್ಲ. ಮನುಷ್ಯರಿಗೆ ನಮಸ್ಕಾರ ಮಾಡಬಾರದು. ಪವಿತ್ರರಿಗೆ ಅಪವಿತ್ರರು ನಮಸ್ಕರಿಸುತ್ತಾರೆ. ಆದ್ದರಿಂದ ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ತಿಳಿಸಿಕೊಡುವಂತಹದ್ದಾಗಿದ್ದೇವೆ. ಶಿವಬಾಬಾರವರ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ಲವೇ? ತಂದೆಯ ಬಗ್ಗೆ ನಾಯಿ, ಬೆಕ್ಕು ಎಲ್ಲದರಲ್ಲೂ ಇದ್ದಾರೆ ಎಂದು ಹೇಳುವುದಿಲ್ಲ. ಭಾರತದಲ್ಲಿ ಎಷ್ಟು ನಿಂದಿಸುತ್ತಾರೆ ಎಂದು ತಂದೆ ಹೇಳುತ್ತಾರೆ. ಅಂದರೆ ಎಷ್ಟು ಕೊಳಕಿದೆ. 1, ಭಗವಂತನಿಗೆ ನಿಂದನೆ ಮಾಡುತ್ತಾರೆ. 2ನೇಯದಾಗಿ ವಿಕಾರಗಳಿಗೆ ವಶರಾಗುತ್ತಾರೆ. ಹಾಗಾದರೆ ಡಬ್ಬಲ್ ಕೊಳಕರಾದರಲ್ಲವೇ? ಪಾವನ ಪ್ರಪಂಚ, ಸತ್ಯಯುಗವು ಹೊಸ ಪ್ರಪಂಚವಾಗಿದೆ. ಯಾರಿಗಾದರೂ ನೀವು ಪತಿತರು ಎಂದು ಹೇಳಿದರೆ ಅವರು ಸಿಟ್ಟಾಗುತ್ತಾರೆ. ಅರೆ, ಇದು ಹಳೆಯ ಪ್ರಪಂಚವೇ ಆಗಿದೆ. ಹಳೆಯ ಪ್ರಪಂಚದಲ್ಲಿ ಪತಿತರಿರುತ್ತಾರೆ. ಗಾಂಧೀಜಿಯವರು ಸಹ ಪತಿತ ಪಾವನ ಸೀತಾರಾಮ್ ಎಂದು ಹಾಡುತ್ತಿದ್ದರು. ನಾವು ಸಂಪೂರ್ಣವಾಗಿ ನರಕವಾಸಿಗಳಾಗಿದ್ದೇವೆ ಎಂದು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆಯು ಅನುಭವ ಮಾಡಿಸುತ್ತಾರೆ. ಅವರಿಗೆ ಹೇಳಿ, ನೀವು ಯಾರಾಗಿದ್ದೀರಿ? ತಂದೆಯೂ ಹೇಳುತ್ತಾರೆ, ನಾನು ನಿಮ್ಮನ್ನು ಇಷ್ಟು ಸುಂದರರನ್ನಾಗಿ ಮಾಡಿ ಹೋಗಿದ್ದೆ, ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ. ಆ ಎಲ್ಲ ಹಣ ಎಲ್ಲಿ ಹೋಯಿತು? ಹಣವನ್ನು ಹಾಳು ಮಾಡುತ್ತಾರೆ. ಬೇಹದ್ದಿನ ತಂದೆಯೂ ತಿಳಿಸುತ್ತಾರೆ. ತಂದೆಯು ಬಡವರ ಬಂಧು ಆಗಿದ್ದಾರೆ. ಅವರಿಗೆ ಪದವಿ ಇತ್ಯಾದಿಗಳ ಬಗ್ಗೆ ಅಷ್ಟು ಗಮನ ಇರುವುದಿಲ್ಲ. ತಂದೆಯು ಎಲ್ಲರಿಗೂ ಹೇಳುತ್ತಾರೆ, ನೀವು ಕೋತಿಗಳಾಗಿದ್ದೀರಿ ಎಂದು. ಆದ್ದರಿಂದ ತಂದೆಯು ಯಾರನ್ನೂ ಭೇಟಿಯಾಗುವುದಿಲ್ಲ. ಇದು ಪತಿತ ಪ್ರಪಂಚವಾಗಿದೆ ಅಲ್ಲವೇ? ಆದರೆ ಮನುಷ್ಯರನ್ನು ನೋಡಬೇಕಾಗುತ್ತದೆ. ಕೆಲವರು ಮತ್ತೆ ನಿಂದಿಸಲು ಪ್ರಾರಂಭಿಸುತ್ತಾರೆ. ಭಗವಾನುವಾಚ ಇದೆ, ಇದು ಅಸುರಿ ಸಂಪ್ರದಾಯವಾಗಿದೆ.
ನಮ್ಮದು ದೈವಿ ಸಂಪ್ರದಾಯವಾಗಿದೆ. ಸಾಧು ಸಂತರು ಮುಂತಾದವರ ಉದ್ಧಾರವನ್ನು ತಂದೆಯೇ ಮಾಡಬೇಕಿದೆ. ಹಾಗಾದರೆ ಅವರು ಯಾರ ಉದ್ಧಾರವನ್ನು ಹೇಗೆ ಮಾಡಲು ಸಾಧ್ಯ? ಆದರೆ ಇಂತಹ ಮಾತುಗಳನ್ನು ಹೇಳುವವರು ಹನುಮಂತನಂತೆ ಬಹದ್ದೂರರಾಗಿರಬೇಕು. ಮನುಷ್ಯರ ಗುಣಗಳು ಹಸುರಿಯಾಗಿವೆ, ಅಂದರೆ ಕೋತಿಗಳ ಸಮಾನವಾಗಿವೆ. ಮನುಷ್ಯನನ್ನು ಕೋತಿಗೆ ಹೋಲಿಸಲಾಗಿದೆ. ಈಗ ನೀವು ರಾವಣನ ಮೇಲೆ ವಿಜಯವನ್ನು ಪಡೆಯುತ್ತಿದ್ದೀರಿ. ನೀವು ಈಗ ತಂದೆಯಿಂದ ಶಕ್ತಿಯನ್ನು ಪಡೆದು ಕೋತಿಗಳನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೀರಿ. ಈಗ ನೀವು ಶಿವಬಾಬಾರವರ ಮಕ್ಕಳಾಗಿ ಪವಿತ್ರರಾಗುತ್ತಿದ್ದೀರಿ. ದೇವಿ ದೇವತೆಗಳು ಬಾಬಾರ ಮಕ್ಕಳಾಗಿದ್ದರು. ಶಿವಬಾಬಾರವರು ಸಂಗಮ ಯುಗದಲ್ಲಿ ಓದಿಸಿದರು. ಅದರಿಂದ ಮನುಷ್ಯರು ದೇವತೆಗಳಾದರು. ಈ ಶಿಕ್ಷಣವನ್ನು ಓದಲು ತೀಕ್ಷ್ಣ ಬುದ್ಧಿ ಬೇಕು. ಶಿಕ್ಷಣವನ್ನು ಓದಿಸಬೇಕು. ಓದದಿದ್ದರೆ ಜಡಬುದ್ಧಿಯವರು ಎನ್ನಲಾಗುತ್ತದೆ. ಆಗ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ. ನಿಮ್ಮ ಬುದ್ಧಿಯು ಅಲೆದಾಡಿದರೆ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ. ಒಬ್ಬ ತಂದೆಯ ಜೊತೆ ಬುದ್ಧಿಯನ್ನಿಟ್ಟರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಓದದವರು ಓದಿದವರ ಮುಂದೆ ಹೊರಬೇಕಾಗುತ್ತದೆ, ಅಂದರೆ ತಲೆಬಾಗಬೇಕಾಗುತ್ತದೆ. ತಡವಾಗಿ ಬಂದವರು ಸಹ ಯಾವುದೇ ಚಿಂತೆ ಮಾಡಬಾರದು. ಜ್ಞಾನವು 1 ಸೆಕೆಂಡಿನದ್ದಾಗಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ. ತಂದೆಯನ್ನು ಗುರುತಿಸಿದಿರಿ ಮತ್ತು ಆಸ್ತಿ ಸಿಕ್ಕಿತು. ವಿಶ್ವದ ಮಾಲೀಕರನ್ನಾಗಿ ಮಾಡುವ ಅಂತಹ ತಂದೆಯ ಬಳಿ ಹೋಗಿ ನಾವು ಕುಳಿತುಕೊಳ್ಳೋಣ. ಎಂದಿಗೂ ತಂದೆಯ ಕೈ ಬಿಡಬಾರದು. ಆದರೆ ಕೆಲವರು ಬಾಬಾರ ಬಳಿ ಬರುವುದೇ ಇಲ್ಲ. ಮಾಯೆಯ ಪೆಟ್ಟು ತಗುಲಿದ ತಕ್ಷಣ ಸತ್ತು ಹೋಗುತ್ತಾರೆ. ಮಹಾರಥಿಗಳನ್ನು ಸಹ ಮಾಯೆಯು ನುಂಗುತ್ತದೆ. ಮಹಾರಥಿ ಎಂಬ ಹೆಸರು ಸಹ ನಿಮ್ಮ ಮೇಲಿದೆ. ಆ ಮಂದಿರ ಕಟ್ಟುವವರಿಗೆ ಗೊತ್ತಿಲ್ಲ ಎಂತಹ ಅಂಧಶ್ರದ್ಧೆ ಇದೆ. ಮೂರ್ತಿಯನ್ನು ಮಾಡಿ ಪೂಜಿಸಿ ನಂತರ ನೀರಿನಲ್ಲಿ ಮುಳುಗಿಸುತ್ತಾರೆ. ಆ ಮೂರ್ತಿ ಮುಳುಗಲಿಲ್ಲ ಎಂದರೆ ಕಾಲಿನಲ್ಲಿ ಒದ್ದು ಸಹ, ಅಂದರೆ ಆ ಕಾಲಿನಿಂದ ಅದನ್ನು ತುಳಿದಾದರೂ ನೀರಿನಲ್ಲಿ ಮುಳುಗಿಸುತ್ತಾರೆ. ನಾವೆಲ್ಲರೂ ನಂಬರ್ 1 ಮೂರ್ಖರಾಗಿದ್ದೆವು ಎಂದು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ. ನಂಬರ್ 1 ಪತಿತನಾಗಿದ್ದವರು. ನನಗೆ ಇವನ ರಥವೇ ಬೇಕು. ಇವರು ಪತಿತರಾಗಿದ್ದರು ತಾನೇ. ಈಗ ನೀವು ಮನುಷ್ಯರಿಂದ ದೇವತೆಯಾಗುತ್ತಿದ್ದೀರಿ. ಈಗ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನರಾಗುತ್ತೀರಿ. ಮತ್ತೆ ಹೊಸ ಪ್ರಪಂಚಕ್ಕೆ ಬರುತ್ತೀರಿ. ಎಷ್ಟು ನೇರವಾದ ಮಾತನ್ನು ಹೇಳುತ್ತಾರೆ. ಒಂದು ಕಡೆ ಅಸುರಿ ಸಂಪ್ರದಾಯ ಮತ್ತು ಇನ್ನೊಂದು ಕಡೆ ದೈವಿ ಸಂಪ್ರದಾಯವಿದೆ ಎಂದು ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ. ನಿಮ್ಮ ಬ್ರಾಹ್ಮಣ ಸಂಪ್ರದಾಯವನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಬ್ರಾಹ್ಮಣರೆಂದು ಕರೆಸಿಕೊಳ್ಳುವವರು ಬಹಳಷ್ಟಿದ್ದಾರೆ. ಸತ್ಯಯುಗದಲ್ಲಿ ಯಾವುದೇ ಹಸುರರಿರುವುದಿಲ್ಲ. ಕಲಿಯುಗದಲ್ಲಿ ಮತ್ತೆ ದೇವತೆಗಳಿರುವುದಿಲ್ಲ. ಈಗ ನಿಮಗೆ ಈಶ್ವರೀಯ ಸಂಪ್ರದಾಯ ಎಂದು ಹೇಳಲಾಗುತ್ತದೆ. ದೈವಿ ಸಂಪ್ರದಾಯದವರು ಮತ್ತೆ ನೀವು ಸತ್ಯಯುಗದಲ್ಲಿ ಆಗುತ್ತೀರಿ. ದೈವಿ ಸಂಪ್ರದಾಯದವರಾಗಲು ನಿಮ್ಮ ಪುರುಷಾರ್ಥವಿದೆ. ನಾವು ಅಸುರಿ ಸಂಪ್ರದಾಯದವರು ಎಂದು ಮನುಷ್ಯರಿಗೆ ಗೊತ್ತಿಲ್ಲ. ಇದು ರಾವಣನ ರಾಜ್ಯವಾಗಿದೆ. ಮನುಷ್ಯರು ತಮ್ಮನ್ನು ರಾವಣ ಎಂದು ತಿಳಿದುಕೊಳ್ಳುವುದಿಲ್ಲ. ಕಲ್ಲು ಬುದ್ಧಿಯವರಾದ ಕಾರಣ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ತಂದೆಯು ತಿಳಿಸುತ್ತಿದ್ದಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಮಂತ್ರಿಗಳು, ಗುರು, ಗೋಸಾಯಿಗಳು ಮುಂತಾದವರು ಯಾರೂ ಇರುವುದಿಲ್ಲ. ದ್ವಾಪರದಿಂದ ಪ್ರಾರಂಭವಾಗುತ್ತಾರೆ. ರಾಜ, ರಾಣಿ, ಒಬ್ಬ ಮಂತ್ರಿ ಇರುತ್ತಾನೆ. ಈಗ ಬಹಳಷ್ಟು ಮಂತ್ರಿಗಳಿದ್ದಾರೆ. ಜನಸಾಮಾನ್ಯರಿದ್ದಾರೆ ಅಂದ ಮೇಲೆ ಸಲಹೆ ಕೊಡುವವರು ಬೇಕು. ಹಾಗಾದರೆ ಸಲಹೆ ಕೊಡುವವರು ತಿಳುವಳಿಕೆಯುಳ್ಳವರು, ತೆಗೆದುಕೊಳ್ಳುವವರು ಮೂರ್ಖರಾದರು ಅಲ್ಲವೇ? ಆದರೆ ಈ ಮಾತುಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಸುರಿ ಸಂಪ್ರದಾಯದಲ್ಲಿ 5 ವಿಕಾರಗಳಂತೂ ಇದ್ದೇ ಇರುತ್ತವೆ. ತಂದೆಯು ಬಂದು ನಿರ್ವಿಕಾರಿಯಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ತಲೆಯ ಮೇಲಿದೆ. ಅದು ಹೇಗೆ ಇಳಿಯುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಗುರು ಗೋಸಾಯಿಗಳು ಸಂಪೂರ್ಣ ನಿರ್ವಿಕಾರಿಯಾಗುವ ದಾರಿಯನ್ನು ತೋರಿಸಲು ಸಾಧ್ಯವಿಲ್ಲ. ಈ ಪುರುಷಾರ್ಥವನ್ನು ತಂದೆಯೇ ಮಾಡಿಸುತ್ತಾರೆ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ.
ಪವಿತ್ರ ಪ್ರಪಂಚಕ್ಕೆ ಹೋಗಬೇಕಿದೆ. ಈ ಅಪವಿತ್ರ ಪ್ರಪಂಚವು ಮುಕ್ತಾಯವಾಗಲಿದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹದ ಎಲ್ಲ ಧರ್ಮಗಳನ್ನು ಬಿಡಿ ಎಂದು ತಂದೆ ಹೇಳುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನನ್ನ ಬಳಿ ಬಂದು ನೀವು ತಲುಪುತ್ತೀರಿ. ಇದಕ್ಕೆ ಯಾತ್ರೆ ಎಂದು ಕರೆಯಲಾಗುತ್ತದೆ. ಒಂದು ಶರೀರ ಬಿಟ್ಟು ಇನ್ನೊಂದು ಪಡೆಯುವುದು ಸಹ ಯಾತ್ರೆಯಾಯಿತು. ಪುನರ್ಜನ್ಮವನ್ನು ಎಲ್ಲರಿಗೂ ಆಗುತ್ತಲೇ ಇರುತ್ತದೆ. ಚಿತ್ರ ಪ್ರದರ್ಶನಿಯಲ್ಲಿ ಇದನ್ನೇ ತಿಳಿಸಬೇಕು. ಪತಿತ ಪಾವನ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ ಎಂದು. ಈ ಮುಖ್ಯ ಮಾತನ್ನು ತಿಳಿಸಿಕೊಡುವುದನ್ನೇ ಮಕ್ಕಳು ಮರೆತು ಬಿಡುತ್ತಾರೆ. ಪರಮಪಿತ ಪರಮಾತ್ಮನೇ ಪತಿತ ಪಾವನನಾಗಿದ್ದಾನೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ. ಈ ಮಾತನ್ನು ಯಾರೂ ತಿಳಿಸಿಕೊಟ್ಟಿಲ್ಲ. ಡ್ರಾಮಾದಲ್ಲಿ ತಡವಿದೆ. ಆದ್ದರಿಂದ ಮುಖ್ಯ ತಿಳುವಳಿಕೆಯು ಹೊರಬರುತ್ತಿಲ್ಲ. ಆದ್ದರಿಂದ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತಿಲ್ಲ. ಶಿವಬಾಬಾ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ಪಾವನರಾಗಿರಿ. ಈ ವಿನಾಶದ ನಂತರ ಪಾವನ ಪ್ರಪಂಚಕ್ಕೆ ಹೋಗುತ್ತೀರಿ. ನಾಸ್ತಿಕರು ತಂದೆಯ ಬಗ್ಗೆ ತಿಳಿದುಕೊಳ್ಳುವುದೇ ಇಲ್ಲ. ಯಾರು ತಂದೆಯನ್ನು, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯುವುದಿಲ್ಲವೋ ಅವರಿಗೆ ನಾಸ್ತಿಕರೆಂದು ಕರೆಯಲಾಗುತ್ತದೆ. ಆಸ್ತಿಕರು ತಂದೆಯನ್ನು ತಿಳಿಯುತ್ತಾರೆ, ಅಂದರೆ ತಿಳಿದುಕೊಳ್ಳುತ್ತಾರೆ. ಮುಖ್ಯ ಮಾತನ್ನು ಅವಶ್ಯವಾಗಿ ತಿಳಿಸಿಕೊಡಬೇಕು. ಅವರು ಅದನ್ನು ಮರೆತು ಬಿಡುತ್ತಾರೆ. ಒಳಗಡೆಗೆ ಹೋದಾಗ ಬುದ್ಧಿಯಲ್ಲಿರುತ್ತದೆ, ನಾನು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ಎಂದು. ಶಾಸ್ತ್ರಗಳು ಸಹ ಬುದ್ಧಿಯಲ್ಲಿರುತ್ತವೆ. ಇಲ್ಲಿ ಮಕ್ಕಳಿಗೆ ಮೊದಲ ಪಾಠವನ್ನು ಕೊಡಲಾಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ನಾವು ಹೋಗುತ್ತಿದ್ದೇವೆ ಎಂಬ ವಿಚಾರವನ್ನೇ ಇಟ್ಟುಕೊಳ್ಳಿ. ವಾಪಸ್ ಮನೆಗೆ ಹೋಗುತ್ತಿದ್ದೇವೆ. ಪರಮಧಾಮದಿಂದ ಬೆತ್ತಲೆಯಾಗಿ ಬಂದಿದ್ದೆವು, ವಾಪಸ್ ಬೆತ್ತಲೆಯಾಗಿಯೇ ಹೋಗಬೇಕು. ಅಂದರೆ ಕೇವಲ ಆತ್ಮಜ್ಯೋತಿಯಾಗಿ ಬಂದಿದ್ದೆವು, ಆತ್ಮಜ್ಯೋತಿಯಾಗಿಯೇ ಹೋಗಬೇಕು. ಸತೋಪ್ರಧಾನರಾಗಲು ತಂದೆಯನ್ನು ನೆನಪು ಮಾಡಬೇಕು. ಈ ಮೂಲ ಮಂತ್ರವನ್ನು ಯಾರೂ ಕೊಡುವುದಿಲ್ಲ. ಬಾಬಾರವರ ಮುರುಳಿಯನ್ನು ಮಕ್ಕಳು ಕೇಳುತ್ತಾರೆ. ತಂದೆಯ ಪರಿಚಯವನ್ನು ಯಾರೂ ಕೊಡುವುದೇ ಇಲ್ಲ. ಬ್ಯಾಡ್ಜ್ ಮೇಲೆ ಹೇಳಿ, ಇವರು ಬಾಬಾ, ಇವರು ದಾದಾ, ಇವರು ಮಗುವಾದರು ಅಲ್ಲವೇ? ನೀವು ಪರಸ್ಪರ ಸಹೋದರ ಸಹೋದರರಾಗಿದ್ದೀರಿ. ಮತ್ತು ಪ್ರಜಾಪಿತನ ಮಕ್ಕಳಾದ ಕಾರಣ ಸಹೋದರ ಸಹೋದರಿಯರಾಗಿದ್ದೀರಿ. ಮತ್ತು ಸತ್ಯಯುಗದಲ್ಲಿ ದೈವಿ ಸಂಬಂಧವಿರುತ್ತದೆ. ಕಲಿಯುಗದಲ್ಲಿ ಮತ್ತೆ ಬಹಳಷ್ಟು ಸಂಬಂಧಗಳಾಗುತ್ತವೆ, ಬಹಳ ವೃದ್ಧಿಯಾಗುತ್ತದೆ. ಮೊಮ್ಮಕ್ಕಳು ಮರಿಮಕ್ಕಳು ಎಷ್ಟಾಗುತ್ತಾರೆ? ಸತ್ಯಯುಗದಲ್ಲಿ ಇಷ್ಟೊಂದು ಇರುವುದಿಲ್ಲ ಮತ್ತು ಅಲ್ಲಿ ಪವಿತ್ರರಾಗಿಯೂ ಇರುತ್ತಾರೆ. ಮೊದಲು ನಿಶ್ಚಯವಿರಬೇಕು, ಭಗವಂತ ಓದಿಸುತ್ತಿದ್ದಾರೆ ಎಂದು. ಮಾಯೆಯೂ ಸಹ ಬಹಳ ಕಠಿಣವಾಗಿದೆ. 5 ವಿಕಾರಗಳ ಮೇಲೆ ನೀವು ವಿಜಯವನ್ನು ಪಡೆಯುತ್ತೀರಿ. ತಂದೆಯು ಸರ್ವಶಕ್ತಿವಂತನಾಗಿರುವಂತೆ ರಾವಣನೂ ಸಹ ಸರ್ವಶಕ್ತಿವಂತನಾಗಿದ್ದಾನೆ. ಈಗ ರಾವಣನ ರಾಜಧಾನಿಯು ವಿನಾಶವಾಗುತ್ತಿದೆ. ಈ ಹಳೆಯ ಪ್ರಪಂಚವೆಲ್ಲವೂ ಬೂದಿಯಾಗಲಿದೆ. ಹೊಸ ಪ್ರಪಂಚ ನಿರ್ಮಾಣವಾಗಲಿದೆ. ವೈಶಾಲಯವು ರಾವಣನ ರಾಜ್ಯವಾಗಿದೆ, ಶಿವಾಲಯವು ರಾಮರಾಜ್ಯವಾಗಿದೆ. ನಾವು ಮತ್ತೆ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ವಿನಾಶವು ಎದುರಿಗೆ ನಿಂತಿದೆ. ಒಂದು ಕಡೆ ಶೂದ್ರವಂಶಿಗಳು, ಇನ್ನೊಂದು ಕಡೆ ಬ್ರಾಹ್ಮಣ ವಂಶಿಗಳು. ಬ್ರಹ್ಮ, ವಿಷ್ಣು, ಶಂಕರರು ಶಿವಬಾಬನ ರಚನೆಯಾಗಿದ್ದಾರೆ. ಆಸ್ತಿಯನ್ನು ತಂದೆ ಕೊಡುತ್ತಾರೆ. ಸಹೋದರ ಸಹೋದರನಿಗೆ ಕೊಡಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟು ಜನ ಸಹೋದರರಿದ್ದಾರೆ? ಮುಕ್ತಿ, ಜೀವನ್ಮುಕ್ತಿಯನ್ನು ಪಡೆಯುವುದು ಎಲ್ಲರ ಹಕ್ಕಾಗಿದೆ. ನೀವು ಜೀವನ್ಮುಕ್ತಿಗೆ ಹೋಗುತ್ತೀರಿ, ಉಳಿದವರೆಲ್ಲರೂ ಮುಕ್ತಿಗೆ ಹೋಗುತ್ತಾರೆ. ಈ ಶಿಕ್ಷಣ ಬಹಳ ಬಹಳ ಸುಲಭವಾಗಿದೆ. ಯಾವುದೇ ತೊಂದರೆಯ ಮಾತಿಲ್ಲ. ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ. ಮನೆ ಪರಮಧಾಮವಾಗಿದೆ. ದೇಹ ಇಲ್ಲಿರುತ್ತದೆ. ಈಗ ವಾಪಸ್ ಮನೆಗೆ ಹೋಗಬೇಕಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಂದು ತಂದೆ ಹೇಳುತ್ತಾರೆ. ಗೀತೆಯು ಸರ್ವಶಾಸ್ತ್ರಗಳ ಶಿರೋಮಣಿ ಶಾಸ್ತ್ರವಾಗಿದೆ. ತಂದೆಯೂ ಸಹ ಇಲ್ಲಿಗೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ. ಆದ್ದರಿಂದ ಅತ್ಯಂತ ದೊಡ್ಡ ತೀರ್ಥಕ್ಷೇತ್ರ ಅಬುವಾಗಿದೆ. ನಿಮ್ಮ ಧ್ವನಿಯು ಜೋರಾಗಿ ಹೊರಬರುತ್ತದೆ. ಇದು ಎಲ್ಲರ ತೀರ್ಥಸ್ಥಾನವಾಗಿದೆ. ತಂದೆಯೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ. ಆದಿದೇವ ಆದಿದೇವಿಯ ಮಂದಿರವೂ ಇದೆ, ಸ್ವರ್ಗದ ಮಂದಿರವೂ ಇದೆ.
ಕೆಳಗೆ ತಪಸ್ಸು ಮಾಡುತ್ತಾರೆ. ಈ ಸ್ಮರಣಾರ್ಥವು ಬಹಳ ಚೆನ್ನಾಗಿದೆ. ಸರ್ವರಿಗೂ ಸದ್ಗತಿ ಕೊಡುವ ತಂದೆಯ ಮಂದಿರವಿದು. ಹೆಸರು ಸಹ ದಿಲ್ವಾಡ ಮಂದಿರ ಎಂದಿದೆ. ಎಲ್ಲರ ಮನಸ್ಸನ್ನು ಗೆಲ್ಲುವವನು, ಅಂದರೆ ಸ್ವರ್ಗದ ಸದ್ಗತಿಯನ್ನು ಕೊಡುವವನು. ಯೋಗ ಬಲದಿಂದ ನೀವು ಈ ಶರೀರವನ್ನು ಬಿಟ್ಟು ಹೋಗಬೇಕಿದೆ. ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ಶಾಸ್ತ್ರಗಳು ಸಹ ಪ್ರವೃತ್ತಿ ಮಾರ್ಗದವೇ ಆಗಿವೆ. ಸನ್ಯಾಸಿಗಳ ನಿವೃತ್ತಿ ಮಾರ್ಗವೇ ಬೇರೆಯಾಗಿದೆ. ಅವರು ಬ್ರಹ್ಮಾಂಡದಲ್ಲಿ ಲೀನವಾಗಬೇಕು. ಅವರು ಮೋಕ್ಷವನ್ನು ನಂಬುತ್ತಾರೆ. ಮೋಕ್ಷವಾಗುವುದೇ ಇಲ್ಲ ಎಂದು ತಂದೆ ಹೇಳುತ್ತಾರೆ. ಇದು ಸೃಷ್ಟಿಚಕ್ರವಾಗಿದೆ. ಇದು ಸುತ್ತುತ್ತಲೇ ಇರುತ್ತದೆ. ತಂದೆಯು ಪ್ರತಿದಿನ ಮಕ್ಕಳನ್ನು ರಿಫ್ರೆಶ್ ಮಾಡುತ್ತಿರುತ್ತಾರೆ. ತಂದೆಯನ್ನು ನೆನಪು ಮಾಡಿರಿ. ತಂದೆಯನ್ನು ನೆನಪು ಮಾಡಿದರೆ ಸೃಷ್ಟಿಚಕ್ರವೂ ಸಹ ನೆನಪಿಗೆ ಬರುತ್ತದೆ. ದೊಡ್ಡ ದೊಡ್ಡ ಋಷಿಮುನಿಗಳು ಗೊತ್ತಿಲ್ಲ ಎನ್ನುತ್ತಾ ಹೋದರು. ಅಂದರೆ ನಮಗೆ ತಿಳಿಯದು ಎಂದು. ಗೀತೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಶಾಸ್ತ್ರದಲ್ಲಿ ಈ ಜ್ಞಾನವಿಲ್ಲ. ಈ ರಾಜಯೋಗದಿಂದ ನೀವು ರಾಜರಿಗೂ ರಾಜರಾಗುತ್ತೀರಿ ಎಂದು ಗೀತೆಯಲ್ಲೂ ಇದೆ. ಆ ಜನರು ಕೇವಲ ಶಾಸ್ತ್ರಗಳನ್ನು ಓದಿ ಹೇಳುತ್ತಾರೆ ಮತ್ತು ಸಂಪಾದಿಸುತ್ತಾರೆ, ಕೋಟ್ಯಾಧಿಪತಿಗಳಾಗುತ್ತಾರೆ. ಓದಿಸುವ ಶಿಕ್ಷಕರು ಇಷ್ಟೊಂದು ಶ್ರೀಮಂತರಾಗಲು ಸಾಧ್ಯವೇ? ಶಾಸ್ತ್ರಗಳನ್ನು ಬರೆಯುವವರು ಎಷ್ಟು ಕೋಟ್ಯಾಧಿಪತಿಗಳಾಗುತ್ತಾರೆ? ನಿಮ್ಮದಂತೂ ಇದು ಸ್ವಂತ ಬ್ರಾಹ್ಮಣ ಕುಲವಾಗಿದೆ. ತಂದೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತು ಪವಿತ್ರರಾಗುತ್ತಿದ್ದೀರಿ. ನಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡಿ ಎಂದು ಪತಿತ ಪಾವನ ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಸದ್ಗತಿ ಕೊಡುವವರು ಸಹ ಒಬ್ಬರೇ ತಂದೆಯಾಗಿದ್ದಾರೆ. ಒಬ್ಬ ಶಿವಬಾಬಾರವರನ್ನು ನೆನಪು ಮಾಡಿ ಅವರೇ ಅತ್ಯಂತ ಶ್ರೇಷ್ಠ ಆಗಿದ್ದಾರೆ ಎಂದು ನೀವು ಅರ್ಥಸಹಿತ ತಿಳಿಸಿಕೊಡುತ್ತೀರಿ. ಅವರಿಗಾಗಿಯೇ ಎಲ್ಲರೂ ಬೆರಳಿನಿಂದ ಸನ್ನೆ ಮಾಡುತ್ತಾರೆ, ಅವರನ್ನು ನೆನಪು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಜ್ಞಾನಸಾಗರನಾದ ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನಾನು ನೀವಾತ್ಮಗಳ ತಂದೆಯಾಗಿದ್ದೇನೆ. ನಾನು ಈಗ ನಿಮಗೆ ಓದಿಸಲು ಬಂದಿದ್ದೇನೆ. ಈ ಜ್ಞಾನವು ಈಗಲೇ ನಿಮಗೆ ಸಿಗುತ್ತಿದೆ, ಮತ್ತು ಕಲ್ಪದ ನಂತರ ಪುನರಾವರ್ತನೆಯಾಗುತ್ತದೆ. ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಮ್ಯೂಸಿಯಂಗಳನ್ನು ಮಾಡುತ್ತಿರುತ್ತಾರೆ. ಕಾಲೇಜುಗಳು ಮುಂತಾದವು ತೆರೆಯುತ್ತಲೇ ಇರುತ್ತವೆ. ಮನೆಯರು ತಮ್ಮ ಸಮಾನರನ್ನಾಗಿ ಮಾಡಲು ಬಹಳ ಧೈರ್ಯ ಮಾಡುತ್ತಾರೆ. ಕುಮಾರರು ಒಟ್ಟಿಗೆ ಈ ರೀತಿ ತೆರೆಯಲು ಸಾಧ್ಯವಿಲ್ಲ, ಏಕೆಂದರೆ ಆ ಸ್ಥಿತಿ ಇನ್ನೂ ಬಂದಿಲ್ಲ. ಬೆಂಕಿ ಮತ್ತು ಹತ್ತಿ ಎರಡು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಪ್ರಾರಂಭದಲ್ಲಿ ಬಂದಿದ್ದ ಒಳ್ಳೆಯವರು ಸಹ ಕೆಟ್ಟು ಹೋಗುತ್ತಾರೆ. ಬಹಳಷ್ಟು ಜನರಿಗೆ ಜ್ಞಾನ ಕೊಡದವರ ಬುದ್ಧಿಯನ್ನು ಸಹ ಮಾಯೆಯು ಹಾಳು ಮಾಡುತ್ತದೆ. ಇತರರ ಸೇವೆಯ ಬದಲಾಗಿ ಡಿಸ್ಸರ್ವಿಸ್ ಮಾಡುತ್ತಾರೆ. ಮಾಯೆಯು ಮೂಗಿನಿಂದ ಪೂರ್ತಿಯಾಗಿ ಹಿಡಿದುಕೊಳ್ಳುತ್ತದೆ. ಮಾಯೆ ಎಂಬ ಮೊಸಳೆಯು ಗಜೇಂದ್ರನನ್ನು ಮೂಗಿನಿಂದ ಹಿಡಿದುಕೊಳ್ಳುತ್ತದೆ. ಗ್ರಹ ನುಂಗಿತು ಎಂದು ಮತ್ತು ತಂದೆಯ ಸಮ್ಮುಖಕ್ಕೆ ಬಂದಾಗ ನಿಧಾನವಾಗಿ ಆ ಗ್ರಹವನ್ನು ಬಿಡಿಸಲಾಗುತ್ತದೆ. ಕೆಲವರನ್ನಂತೂ ಮಾಯೆಯು ಸಂಪೂರ್ಣವಾಗಿ ನುಂಗುತ್ತದೆ. ಇನ್ನು ಕೆಲವರಿಗೆ ಬಿಡಿಸುವ ಯುಕ್ತಿಯನ್ನು ಕೊಡಲಾಗುತ್ತದೆ. ಗಜವನ್ನು ಮೊಸಳೆ ತಿಂದಿತು ಎಂಬ ಮಾತು ಶಾಸ್ತ್ರಗಳಲ್ಲಿಯೂ ಸರಿಯಾಗಿದೆ. ಈಗ ಆತ್ಮವು ಪತಿತವಾಗಿದೆ, ಆದ್ದರಿಂದ ಪಾವನರ ಮುಂದೆ ನಮಸ್ಕರಿಸುತ್ತಾರೆ. ಎಲ್ಲವನ್ನೂ ಮಾಡುವುದು ಆತ್ಮವೇ ಅಲ್ಲವೇ? ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ದೋಣಿ ಪಾರಾಗುತ್ತದೆ. ಪವಿತ್ರರಾಗಿರಿ, ಪವಿತ್ರ ಪ್ರಪಂಚಕ್ಕೆ ಹೋಗುತ್ತೀರಿ. ಈಗ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಎಲ್ಲರಿಗೂ ಇದೇ ಪರಿಚಯವನ್ನು ಕೊಡುತ್ತಾ ಇರಿ. ಅವರು ಹದ್ದಿನ ತಂದೆ, ಇವರು ಬೇಹದ್ದಿನ ತಂದೆ. ಸ್ವರ್ಗದ ಆಸ್ತಿಯನ್ನು ಕೊಡಲು ತಂದೆಯು ಸಂಗಮ ಯುಗದಲ್ಲೇ ಬರುತ್ತಾರೆ. ಹಾಗಾದರೆ ಅಂತಹ ತಂದೆಯನ್ನು ನೆನಪು ಮಾಡಬೇಕಲ್ಲವೇ? ಶಿಕ್ಷಕರನ್ನು ವಿದ್ಯಾರ್ಥಿಗಳು ಎಂದಾದರೂ ಮರೆಯುತ್ತಾರೆಯೇ? ಆದರೆ ಇಲ್ಲಿ ಮಾಯೆಯು ಮರೆಸುತ್ತಿರುತ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ಯುದ್ಧ ಭೂಮಿಯಾಗಿದೆ ಅಲ್ಲವೇ? ಈಗ ಗಟಾರಕ್ಕೆ ಬೀಳಬೇಡಿ ಎಂದು ತಂದೆ ಹೇಳುತ್ತಾರೆ. ಗಲೀಜಾಗುತ್ತೀರಿ. ಈಗ ಸ್ವರ್ಗಕ್ಕೆ ಹೋಗಬೇಕಿದೆ. ಪವಿತ್ರರಾಗುವುದರಿಂದಲೇ ಪವಿತ್ರ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ. ನಿಮಗೆ ವಿಶ್ವದ ಮಾಲೀಕತನವನ್ನು ಕೊಡುತ್ತಿದ್ದೇನೆ. ಇದು ಸಣ್ಣ ಮಾತೆ. ಕೇವಲ ಈ ಒಂದು ಜನ್ಮದಲ್ಲಿ, ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ. ಈಗ ಪವಿತ್ರರಾಗದಿದ್ದರೆ ಕೆಳಗೆ ಬೀಳುತ್ತೀರಿ. ಆಕರ್ಷಣೆಗಳು ಬಹಳಷ್ಟಿವೆ.
ಕಾಮವಿಕಾರದ ಮೇಲೆ ವಿಜಯವನ್ನು ಪಡೆಯುವುದರಿಂದ ನೀವು ಜಗತ್ತಿನ ಮಾಲೀಕರಾಗುತ್ತೀರಿ. ಪರಮಪಿತ ಪರಮಾತ್ಮನೇ ಜಗದ್ಗುರುವಾಗಿದ್ದಾರೆ. ಅವರು ಇಡೀ ಜಗತ್ತಿಗೆ ಸದ್ಗತಿಯನ್ನು ಕೊಡುತ್ತಾರೆ ಎಂದು ನೀವು ಸ್ಪಷ್ಟವಾಗಿ ಹೇಳಬಹುದು. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ತಂದೆಯ ಪ್ರೀತಿಯ ಪಾತ್ರರಾಗಿರಿ. ನಾನು ತಂದೆಯ ಅತ್ಯಂತ ಪ್ರೀತಿಯ ಮಗುವಾಗಿದ್ದೇನೆ ಎಂಬ ಅನುಭವವಾಗುತ್ತಿದೆಯೇ? ತಂದೆಗೆ ಯಾರು ಪ್ರಿಯರಾಗಿರುತ್ತಾರೆ? ಯಾರು ದೇಹದಿಂದ ನ್ಯಾರ ಆಗಿದ್ದಾರೋ, ಎಷ್ಟು ದೇಹದಿಂದ ನ್ಯಾರ ಆಗುತ್ತಾ ಹೋಗುತ್ತೀರೋ ಅಷ್ಟು ತಂದೆಯ ಪ್ರೀತಿಗೆ ಪಾತ್ರರಾಗುತ್ತಾ ಹೋಗುತ್ತೀರಿ. ದೇಹದಿಂದ ನ್ಯಾರ ಆಗಿ ದೇಹಿ ರೂಪದಲ್ಲಿ ಸ್ಥಿತರಾದಾಗ ಮಾತ್ರ ತಂದೆಯೂ ಸಹ ಪ್ರಿಯರಾಗಿ ಕಾಣುತ್ತಾರೆ. ಪಾಂಡವರ ಗುಹೆಗಳನ್ನು ತೋರಿಸುತ್ತಾರೆ ತಾನೆ. ಆ ಗುಹೆಗಳು ಬೇರೇನೂ ಅಲ್ಲ. ಪಾಂಡವರು ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಇರುತ್ತಾರೆ. ಅಂತರ್ಮುಖಿ ಎಂದರೆ ಸದಾ ದೇಹದಿಂದ ನ್ಯಾರ ಮತ್ತು ತಂದೆಯ ಪ್ರೀತಿಯಲ್ಲಿರುವ ಅಭ್ಯಾಸದ ಗುಹೆಯಲ್ಲಿ ಇರುವವರು. ಅವರು ಸದಾ ಪ್ರಪಂಚದ ವಾತಾವರಣದ ಪ್ರಭಾವಕ್ಕೆ ಒಳಗಾಗಲು ಸಾಧ್ಯವಿಲ್ಲ. ತಂದೆಯು ಸದಾ ನ್ಯಾರ ಆಗಿದ್ದಾರೆ ಅಲ್ಲವೇ? ಹಾಗೆಯೇ ತಂದೆಯ ಪ್ರೀತಿಯ ಪಾತ್ರರಾದವರೂ ಸಹ ಸದಾ ನ್ಯಾರ ಆಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.